ಎಲ್ಲರಿಗೂ ನಮಸ್ಕಾರ. ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ನ ಪಿನ್ ಅನ್ನ ಆನ್ಲೈನ್ ಮುಖಾಂತರ ಹೇಗೆ ಜನರೇಟ್ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ, ನೀವು ನಮ್ಮ ಚಾನೆಲ್ ಅನ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತುವ ಮೂಲಕ ನೋಟಿಫಿಕೇಶನ್ ಅನ್ನು ಸಹ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ, ನೀವೇನಾದರೂ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡನ್ನು ಹೊಂದಿದ್ರೆ ಆ ಕಾರ್ಡನ್ನು ನೀವು ಉಪಯೋಗಿಸ್ಬೇಕಂತಂದರೆ ಮೊದಲಿಗೆ ಪಿನ್ನನ್ನು ಜನರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಪಿನ್ನನ್ನು ನೀವು ಆನ್ಲೈನ್ ಮುಖಾಂತರ ಜನರೇಟ್ ಮಾಡ್ಕೊಳ್ಬೋದು ಅಥವಾ ಕಸ್ಟಮರ್ ಕೇರಿಗೆ ಕರೆ ಮಾಡುವ ಮುಖಾಂತರ ಸಹ ನೀವು ಪಿನ್ನನ್ನು ಜನರೇಟ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಿಮಗೆ ಆನ್ಲೈನ್ ಮುಖಾಂತರ ಹೇಗೆ ಪಿನ್ನನ್ನು ಸೆಟ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನೇರವಾಗಿ ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ ಬನ್ನಿ. ಮೊದಲಿಗೆ google.comಗೆ ಹೋಗಿ ಇಲ್ಲಿ ಸರ್ಚಲ್ಲಿ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಲಾಗಿನ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ನೋಡಿ, ಮೊದಲನೇ ಲಿಂಕು www.idfcfirstbank.com. ಈ ಲಿಂಕಿಗೆ ನೀವು ಹೋಗಬೇಕಾಗುತ್ತೆ. ಈ ವೆಬ್ಸೈಟ್ ಲಿಂಕನ್ನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ನೇರವಾಗಿ ವೆಬ್ಸೈಟಿಗೆ ಹೋಗ್ಬೋದು. ನೋಡಿ, ಈ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ನೇರವಾಗಿ IDFC ಫಸ್ಟ್ ಬ್ಯಾಂಕ್ ವೆಬ್ಸೈಟಿಗೆ ಹೋಗುತ್ತೆ. ನೀವು ಮೊದಲು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಲಿಕ್ಕೆ ಮೇಲ್ಗಡೆ ಬಲಭಾಗದಲ್ಲಿ ಲಾಗಿನ್ ಅಂತ ಕಾಣ್ಬೋದು. ಅದರ ಮೇಲೆ ನಿಮ್ಮ ಮೌಸ್ ಬಟನನ್ನು ತೊಗೊಂಡು ಹೋದರೆ ಲಾಗಿನ್ ಟು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಇನ್ನೊಂದು ವಿಂಡೋ ಓಪನ್ ಆಗಿದೆ. ಇಲ್ಲಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೇಳುತ್ತೆ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಿ. ಆನಂತರದಲ್ಲಿ ಪ್ರೊಸೀಡ್ ಟು ಲಾಗಿನ್ ಅಂತ ಕಾಣ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಡೇಟ್ ಆಫ್ ಬರ್ತ್, ಹುಟ್ಟಿದ ದಿನಾಂಕವನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಮೊದಲು ವರ್ಷವನ್ನು ಆಯ್ಕೆ ಮಾಡ್ಕೊಳ್ಳಿ, ಆನಂತರ ಹುಟ್ಟಿದ ತಿಂಗಳನ್ನು ಆಯ್ಕೆ ಮಾಡ್ಕೊಳ್ಳಿ, ಆನಂತರದಲ್ಲಿ ಹುಟ್ಟಿದ ದಿನಾಂಕವನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ. ಈಗ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಕಳಿಸಿರ್ತಾರೆ. ಆ OTPಯನ್ನು ಇಲ್ಲಿ OTP ಅಂತ ಕಾಣ್ತಾ ಇದೆಯಲ್ಲ ಅಲ್ಲಿ ನಮೂದಿಸಿ OTPಯನ್ನು ಟೈಪ್ ಮಾಡ್ತೀನಿ. ಆನಂತರದಲ್ಲಿ ಲಾಗಿನ್ ಸೆಕ್ಯೂರ್ಲಿ ಅಂತ ಕಾಣ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇಂಟರ್ನೆಟ್ ಬ್ಯಾಂಕಿಂಗಿಗೆ ನಾವು ಲಾಗಿನ್ ಆಗಿದ್ದೀವಿ. ನೋಡಿ, ಈಗ ನಿಮ್ಮ ಕ್ರೆಡಿಟ್ ಕಾರ್ಡಿಗೆ ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಒಂದಿಷ್ಟು ಆಪ್ಷನ್ ನೀವು ನೋಡ್ಬೋದು. ಅದರಲ್ಲಿ ಸೆಟ್ ಪಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಎಂಟರ್ ಎ ನ್ಯೂ 4 ಡಿಜಿಟ್ ಪಿನ್ ಫಾರ್ ಯುವರ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ. ನಿಮಗೆ ಯಾವ ಪಿನ್ ಬೇಕೋ 4 ಡಿಜಿಟಿನ ಪಿನ್ನನ್ನು ನೀವು ಇಲ್ಲಿ ಟೈಪ್ ಮಾಡಿ. ಎಂಟರ್ 4 ಡಿಜಿಟ್ ಪಿನ್ ಅಂತ ಇದೆ. ಮೇಲೆ ಟೈಪ್ ಮಾಡಿರೋ ಪಿನ್ನನ್ನು ಇಲ್ಲಿ ಕೆಳಗಡೆ ಪುನಃ ಟೈಪ್ ಮಾಡಿ. ಆನಂತರ ಗೆಟ್ OTP ಅಂತ ಕಾಣ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ಸಂಖ್ಯೆಗೆ ಬಂದಿರೋ OTPನಲ್ಲಿ ಟೈಪ್ ಮಾಡಿ. OTPನ ಟೈಪ್ ಮಾಡಿದ ನಂತರ ವೆರಿಫೈ ಅಂತ ಕಾಣ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಸಕ್ಸಸ್, ಯುವರ್ ಪಿನ್ ಈಸ್ ಸೆಟ್, ಯೂಸ್ ಯುವರ್ IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಫಾರ್ ಆಲ್ ಯುವರ್ ಪರ್ಚೇಸಸ್. ನೋಡಿ, ಕ್ರೆಡಿಟ್ ಕಾರ್ಡ್ ಪಿನ್ ಸೆಟ್ ಆಗಿದೆ. ಈಗ ನಿಮ್ಮ ಕಾರ್ಡನ್ನು ಯಾವುದೇ ವಸ್ತುವನ್ನು ಪರ್ಚೇಸ್ ಮಾಡಲಿಕ್ಕೂ ಅಥವಾ ನೆಟ್ ಬ್ಯಾಂಕಿಂಗಲ್ಲಿ ಎಲ್ಲಿ ಬೇಕಾದರೂ ಉಪಯೋಗಿಸ್ಬೋದು ಅಂತ ಇದೆ. ಕೆಳಗಡೆ ಡನ್ ಅಂತ ಕಾಣ್ಬೋದು. ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ IDFC ಫಸ್ಟ್ ಬ್ಯಾಂಕಿನ ಕ್ರೆಡಿಟ್ ಕಾರ್ಡ್ ಪಿನ್ನನ್ನು ನೀವು ಸೆಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಸ್ನೇಹಿತರೆ, IDFC ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡನ್ನು ಪಿನ್ನನ್ನು ಆನ್ಲೈನ್ ಮುಖಾಂತರ ಹೇಗೆ ಜನರೇಟ್ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಲ್ಲದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.